ಪ್ರೀತಿ ಅನ್ನೋದು ಪ್ರತಿಯೊಂದಕ್ಕೆ ಮೂಲ ಅಂತ ಹೇಳುತ್ತಾರೆ. ಮಹಾಭಾರತದ ಮೂಲ ಕೂಡ ಆ ಪ್ರೀತಿನೇ. ಅದೆಂದು ಪ್ರೀತಿ ದೇವವ್ರತ ಅನ್ನೋ ಕಾರಣ ಜನ್ಮನ ಹುಟ್ಟಿಗೆಗೆ ಕಾರಣವಾಯಿತು. ಅದೊಂದು ಪ್ರೀತಿ ಮಹಾಭಾರತದ ಯುದ್ಧಕ್ಕೆ ಒಂದು ಮಹಾ ವಿನಾಶಕ್ಕೆ ಮುನ್ನುಡಿ ಬರೆಯಿತು. ಇಷ್ಟಕ್ಕೂ ಯಾವುದಾ ಪ್ರೀತಿ, ಏನು ಅದರ ಕತೆ ಅನ್ನೋದು ನೋಡೋಣ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಶ್ವೇತವಸ್ತ್ರಧಾರಿಣಿಯಾದ ಆ ತ್ರಿಲೋಕ ಸುಂದರಿಯ ಎದುರಿಗೆ ಆವತ್ತು ಅಜಾನುಬಾಹು ರಾಜ ನಿಂತಿದ್ದ. ಅವರಿಬ್ಬರ ಕಣ್ಣಲ್ಲೂ ಅದೇನೋ ಹೇಳಲಾಗದ ಭಾವ. ಮನದಲ್ಲಿ ಬಗೆಲೆದ್ದ ಪ್ರೇಮ ಜ್ವಾಲೆಯನ್ನು ನಿಯಂತ್ರಿಸುವುದಕ್ಕೆ ಆಗದೆ ಆ ಜ್ವಾಲೆ ಎಲ್ಲಿ ತನ್ನನ್ನೇ ಸುಟ್ಟಿ ಬಿಡುತ್ತೋ ಎನ್ನುವ ಆತಂಕಕ್ಕೆ ಬಿದ್ದವನಂತೆ ಏನೋ ತೊಳಲಾಟ. ಅವನ ಮನಸ್ಸಲ್ಲಿ ಏನೋ ಸಂದಿಗ್ಧ. ಅದೆಷ್ಟೋ ವರ್ಷಗಳಾದ್ವಲ್ಲ ಪರಸ್ಪರ ಭೇಟಿಯಾಗಿ. ಅವತ್ತು ಮನಸ್ಸು ಮುರಿದುಕೊಂಡು ಹೋದ ತನ್ನ ಪ್ರೇಯಸಿ ಪತ್ನಿ, ಆರಾಧ್ಯ ದೇವತೆ, ನನ್ನ ಮನಸ್ಸನ್ನು ಮುರಿದು ಹೋದ ರಾಕ್ಷಸಿ ಈಗ ಮತ್ತೆ ಎದುರು ಬಂದು ನಿಂತಿದ್ದಾಳೆ. ಅವಳನ್ನು ಹೇಗೆ ಮಾತಾಡಿಸ್ಲಿ? ಮತ್ತೆ ನನ್ನೆದೆಯ ಭಾವಗಳು ಅವಳ ಎದುರಿಗೆ ಕರಗಿ ಹೋಗಿ ನದಿಯಾಗಿ ಹರಿದು ಹೋದರೆ? ಛೇ, ಅದೆಂತ ಅಭಿಮಾನ ಭಂಗಕ್ಕೆ ನಾಂದಿಯಾಯಿತು. ಅವನ ಮನಸ್ಸಲ್ಲಿ ಇಂಥ ಸಾವಿರ ಪ್ರಶ್ನೆಗಳು, ಭಾವಗಳು ನರ್ತಿಸಿತೊಡಗಿದವು. ಆದರೆ ಅವಳ ಮುಖದಲ್ಲಿ ಮಾತ್ರ ಅದೇ ನಿರ್ಲಿಪ್ತತೆ, ಅದೇ ಶಾಂತ ಭಾವ. ಅಲ್ಲಿ ನಿಂತಿದ್ದ ಅಜಾನುಬಾಹುನ ಹೆಸರು ಶಂತನು, ಮಹಾರಾಜ ಶಂತನು. ಇನ್ನು ಈತನ ಭುಜದ ಎತ್ತರಕ್ಕೆ ನಿಂತಿದ್ದ ಹೊಂಬಣ್ಣದ ದೇವತಾ ಸ್ತ್ರೀ ಗಂಗೆ. ಗಂಗೆಯನ್ನು ನೋಡ್ತಾ ಇರುವ ಶಂತನಿಗೆ ತನ್ನ ವರ್ತನೆಯ ಬಗ್ಗೆ ಅದೇನನ್ನಿಸ್ತೋ ಏನೋ. ನೆಟ್ಟ ಕಣ್ಣುಗಳನ್ನು ಬಲವಂತವಾಗಿ ಆಕೆಯಿಂದ ಕಿತ್ತು ಬೇರೆ ಕಡೆಗೆ ನೋಟ ಹರಿಸಿದ. ಆಗಲೇ ಅವನ ಕಣ್ಣಿಗೆ ಗಂಗೆಯ ಜೊತೆ ನಿಂತಿದ್ದ ಆ ಸ್ಫುರದ್ರೂಪಿ ತರುಣ ಕಾಣಿಸಿಕೊಂಡ. ಆ ತೇಜಮೂರ್ತಿ ಕಂಡ ಶಂತನು ಒಂದು ಕ್ಷಣ ಗೊಂದಲಕ್ಕೆ ಬೀಳುತ್ತಾನೆ. ಯಾರು ಈ ತೇಜಸ್ವಿ? ದೇವಗಂಗೆಯ ಪಕ್ಕದಲ್ಲಿ ನಿಂತವನಿನ ಕಣ್ಣಿನಲ್ಲಿರುವ ಕಾಂತಿ ಶಂತ ಮಹಾರಾಜನನ್ನು ಸೆಳೆದಿಟ್ಟುಕೊಂಡು ಆ ಕ್ಷಣದಲ್ಲಿ ನಿನ್ನ ತಂದೆಯ ಕಾಲಿಗೇರಿ ಆಶೀರ್ವಾದ ಪಡೆದುಕೋ ಪುತ್ರ ಅನ್ನೋ ಗಂಗೆಯ ಧ್ವನಿ ಆ ಮಹಾರಾಜನನ್ನು ಎಚ್ಚರಗೊಳ್ಳೋ ಹಾಗೆ ಮಾಡಿತು. ತಂದೆ ಅಂದ್ರೆ ಈ ಕಂದ ನನ್ನ ಮಗನ? ಆವತ್ತು ಗಂಗೆ ನನ್ನನ್ನು ತೊರೆದು ಹೋಗುವಾಗ ತನ್ನೊಂದಿಗೆ ಕರೆದೊಯ್ದ ಆ ಮುದ್ದು ಕಂದ ಇವನೇನಾ? ಆಶ್ಚರ್ಯ ಸಂಭ್ರಮಗಳೆರಡು ಒಟ್ಟಾಗಿ ಬಂದು ತಪ್ಪಿಬ್ಬಾದ ಶಂತನು ಕಾಲಿಗೇರಿದ ಕಿಶೋರನನ್ನು ಮೇಲಕ್ಕೆತ್ತಿ ಪ್ರೀತಿಯಿಂದ ಆಲಂಕಿಸಿಕೊಳ್ತಾನೆ. ಅವನ ಕಣ್ಣಿನಲ್ಲಿ ಆನಂದ ಬಾಷ್ಪ. ಆ ಕಂದನನ್ನು ತಬ್ಬಿ ಹಿಡಿದ ಶಂತನು ತನ್ನ ಬದುಕಿನ ಹಿಂದಿನ ದಿನಗಳ ನೆನಪಿಗೆ ಜಾರಿಬಿಟ್ಟ. ಅದೊಂದು ದಿನ ಶಂತ ಮಹಾರಾಜನು ಗಂಗೆಯ ತಟದಲ್ಲಿ ಮುಸ್ಸಂಜೆ ವಾಯುವಿಹಾರಕ್ಕೆಂದು ಬಂದಿದ್ದ. ಆಹ್ಲಾದ್ಯಕರ ತಿಳಿ ಸಂಜೆ ಹೊತ್ತಿನಲ್ಲಿ ಸೂರ್ಯನನ್ನೇ ನಾಚಿಸುವಂತಹ ಬೆಳಕೊಂದು ನದಿಯ ದಡದಲ್ಲಿ ಹೊಳೆಯುತ್ತಿತ್ತು. ಕುತೂಹಲ ತಾಳದ ಹಾಗೆ ಹತ್ತಿರಕ್ಕೆ ಹೋದ ಶಂತನ ಕಣ್ಣಿಗೆ ಬಿದ್ದವಳು ಅತಿಲೋಕ ಸುಂದರಿ ಗಂಗೆ. ಆಹಾ, ಅದೆಂತ ಅದ್ಭುತಪೂರ್ವ ಸೌಂದರ್ಯ ಅವಳದು. ಆಕೆಯ ಆಕರ್ಷಣೆ ತನ್ನನ್ನು ಸೆಳೆದು ಹಾಕಿದೆ ಅನ್ಕೊಂಡು ಶಂತನು ತನ್ನನ್ನು ತಾನು ಮರೆತು ಅವಳ ಸೌಂದರ್ಯದಲ್ಲಿ ಕಣ್ಣು ನೆಟ್ಟು ಬಿಟ್ಟ. ಅವಳ ಪರಿಸ್ಥಿತಿ ಕೂಡ ಅದಕ್ಕಿಂತ ಭಿನ್ನವಾಗಿರಲಿಲ್ಲ. ಬಲಿಷ್ಠ ಬಾಹುಗಳ ಕಾಂತಿಯುತ ಕೇಶರಾಶಿ ಅಜಾನುಬಾಹು ವೀರನಲ್ಲಿ ಅವಳ ಮನಸ್ಸು ಕೆಳೆದು ಹೋಯಿತು. ಇನ್ನೂ ತಡ ಮಾಡಿದ್ರೆ ಆ ದೇವಕನ್ಯೆ ಎಲ್ಲಿ ತನ್ನಿಂದ ದೂರ ಆಗ್ತಾಳೋ ಅನ್ಕೊಂಡ ಶಂತನು ಅವಸರವಾಗಿ ಅವಳನ್ನು ಸಮೀಪಿಸುತ್ತಾನೆ. ತನ್ನ ಕೈ ಹಿಡಿದು ಮನದ ಬೆಂಕಿಯನ್ನು ತಣಿಸು ಅಂತ ಕೇಳಿಕೊಳ್ತಾನೆ. ಆದರೆ ಅವಳು ಗಂಗೆ, ದೇವಗಂಗೆ, ಅಹಂಕಾರ ಹಠಮಾರಿಯ ಪ್ರತೀಕ ಅವಳು. ಅಂತಹವಳು ಈ ಶಂತನ ಬೇಡಿಕೆಯನ್ನು ಅಷ್ಟು ಸಲೀಸಾಗಿ ಒಪ್ಕೊಂಡ್ಬಿಡ್ತಾಳ? ಹಾಗಂತ ಅದನ್ನು ತಿರಸ್ಕರಿಸುವ ಮನಸ್ಸು ಕೂಡ ಅವಳಿಗಿರ್ಲಿಲ್ಲ. ಹಾಗಾಗಿ ಅವಳು ಅವನ ಮುಂದೆ ಷರತ್ತಿನ ಹರಿವಾಣವೇ ಇಟ್ಬಿಟ್ಲು. ರಾಜ, ನನಗೆ ಸ್ವಾತಂತ್ರ್ಯ ಬೇಕು. ನನ್ನ ಯಾವ ನಿರ್ಧಾರವನ್ನು ನೀನು ಧಿಕ್ಕರಿಸಬಾರದು, ಪ್ರಶ್ನಿಸಬಾರದು. ನಾನು ನಿನಗೆ ಪ್ರೀತಿಯನ್ನು ಕೊಡುತ್ತೇನೆ, ನನ್ನ ಮೇಲಿನ ಅಧಿಕಾರವನ್ನಲ್ಲ. ನನ್ನ ಯಾವುದೇ ಕೆಲಸವನ್ನು ನೀನು ಪ್ರಶ್ನಿಸಿದ ಮರುಕ್ಷಣ ನಮ್ಮ ಸಂಬಂಧ ಕೊನೆಗೊಳ್ಳುತ್ತದೆ. ಈ ಷರತ್ತಿಗೆ ನೀನು ಒಪ್ಪುವುದಾದರೆ ಮಾತ್ರ ನಾನು ನಿನ್ನ ಧರ್ಮಪತ್ನಿಯ ಸ್ಥಾನವನ್ನು ತುಂಬಬಲ್ಲೆ ಎಂದು ಹೇಳುತ್ತಾಳೆ ಗಂಗೆ. ಅಬ್ಬಾ, ಇಷ್ಟೇನಾ? ನೀನು ಕೇಳಿದ್ರೆ ಚಂದ್ರವಂಶದ ಈ ದೊರೆ ಶಂತನು ತನ್ನ ಪ್ರಾಣವನ್ನೇ ಬೇಕಾದರೂ ಕೊಟ್ಬಿಡ್ತಾನೆ.
ಅಂಥದ್ರಲ್ಲಿ ಇದು ಯಾವ ಷರತ್ತು ಸುಂದರಿ? ನಿನ್ನ ಎಲ್ಲಾ ಷರತ್ತುಗಳಿಗೂ ನಾನು ಬಂದ. ಇದು ಚಂದ್ರವಂಶದ ರಾಜ ಶಂತನ ವಚನ ಅಂದು ಬಿಟ್ಟ ಮಹಾರಾಜ ಶಂತನು. ಗಂಗೆಯ ತುಟಿಯಂಚಲ್ಲಿ ಸಣ್ಣ ನಗೆ ಕಾಣಿಸ್ಕೊಂತು. ಆದರೆ ಶಂತನಿಗೆ ಮುಂದೆ ಏನಾಗಲಿದೆ ಎಂಬುದಾಗಲಿ, ಈ ಸುಂದರಿ ಇಂಥದೊಂದು ಷರತ್ತು ವಿಧಿಸುತ್ತಿರುವುದು ಏಕೆ ಅನ್ನೋದಾಗ್ಲಿ, ಅದರ ಪರಿಣಾಮ ಏನಾಗಬಹುದು ಅನ್ನೋದಾಗ್ಲಿ ಶಂತನಿಗೆ ಆ ಕ್ಷಣದಲ್ಲಿ ಖಂಡಿತ ಗೊತ್ತಿರಲಿಲ್ಲ. ಗೊತ್ತಾಗುವ ಸಾಧ್ಯತೆ ಕೂಡ ಅಲ್ಲಿರಲಿಲ್ಲ. ಮಹಾರಾಜ ಶಂತನ ಕೈ ಹಿಡಿದ ಗಂಗೆಗೆ ಅವನ ಉದ್ಘಾಟ ಪ್ರೀತಿಯಲ್ಲಿ ಜಗತ್ತನ್ನೇ ಮರೆತು ಹೋದ್ಲು. ಕೆಲವೇ ದಿನಗಳಲ್ಲಿ ಅವಳು ಗರ್ಭವತಿಯೂ ಆದ್ಲು. ಈ ವಿಷಯ ಗೊತ್ತಾದ ಇಡೀ ಹಸ್ತಿನಾಪುರದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡ್ಕೊಂತು. ಚಂದ್ರವಂಶಕ್ಕೊಬ್ಬ ವಾರಸುದಾರ ಬರ್ತಿದ್ದಾನೆ ಅನ್ನುವ ಸಂತೋಷ ಸಂಭ್ರಮದ ನಡುವೆನೆ ಗಂಗೆಯ ಗರ್ಭದಲ್ಲಿರುವ ಕೂಸು ಹೊರಬಂದಿತು. ಗಂಡು ಮಗುವಿಗೆ ಜನ್ಮ ನೀಡಿದ ಗಂಗೆ ಆ ಕೂಡಲೇ ನವಜಾತ ಶಿಶುವನ್ನು ಹೊತ್ತು ನದಿಯ ಕಡೆಗೆ ಹೆಜ್ಜೆ ಹಾಕುತ್ತಾಳೆ. ಶಂತನ ಮುಖದಲ್ಲಿ ಗಾಬರಿ. ತನ್ನ ಪತ್ನಿ ಏನ್ ಮಾಡ್ತಿದ್ದಾಳೆ, ಯಾಕೆ ನದಿಯ ಕಡೆಗೆ ಅವಸರವಾಗಿ ನಡೆಯುತ್ತಿದ್ದಾಳೆ ಅಂದ್ಕೊಂಡು ಅವಳನ್ನು ಹಿಂಬಾಲಿಸುತ್ತಾನೆ. ಅಲ್ಲಿ ಗಂಗೆ ತನ್ನ ಆ ಕಂದನನ್ನು ನದಿಯ ನೀರಿಗೆ ಅರ್ಪಿಸ್ಬಿಡ್ತಾಳೆ. ಶಂತನಿಗೆ ತನ್ನ ಹೃದಯನೇ ಕಿತ್ತೋದ ಅನುಭವ. ಆದ್ರೆ ಅಚಾತುರ್ಯ ನಡೆದು ಹೋಗಿದೆ. ತಾನು ಅವಳನ್ನು ಅವಳ ಯಾವುದೇ ನಿರ್ಧಾರವನ್ನು ಪ್ರಶ್ನಿಸುವುದಿಲ್ಲ ಎಂದು ಮಾತನ್ನು ಕೊಟ್ಟಿದ್ದಾನೆ. ಅಸಹಾಯಕನಾಗಿ ನಿಂತು ಬಿಟ್ಟ ಶಂತನ ಕಣ್ಣಲ್ಲಿ ನಿಲ್ಲದ ಅಶ್ರುಧಾರೆ. ಅವನ ದುಃಖ ಮಾಸುವ ಮುನ್ನನೇ ಗಂಗೆ ಮತ್ತೆ ಗರ್ಭವತಿಯಾದ್ಲು. ಮತ್ತೆ ಅದೇ ಪುನರಾವರ್ತನೆ. ಹೀಗೆ ಒಂದಲ್ಲ ಎರಡಲ್ಲ 7 ಬಾರಿ ಪುನರಾವರ್ತನೆ ಆಯಿತು. 8ನೇ ಮಗುವನ್ನು ಗಂಗೆ ಏರುವಾಗ ಶಂತನಿಗೆ ತಡೆಯುವುದಕ್ಕೆ ಸಾಧ್ಯವಾಗಲಿಲ್ಲ. ಅವಳು ತನ್ನ 8ನೇ ಸಂತಾನವನ್ನು ನದಿಗೆ ಅರ್ಪಿಸುವುದಕ್ಕೆ ಹೊರಟಾಗ ಶಂತನು ಇನ್ನು ಸಾಧ್ಯನೇ ಇಲ್ಲ ಅಂತ ಅವಳನ್ನು ತಡೆದು ನಿಲ್ಲಿಸಿ ಬಿಡ್ತಾನೆ. ಗಂಗಾ, ಮಗುವಿನ ಮೇಲೆ ನಿನಗೆಷ್ಟು ಅಧಿಕಾರ ಇದೆಯೋ ನನಗೂ ಇದೆ. ಈ ಕಂದಮ್ಮನಗಳ ಕಣ್ಣು ಬಿಡೋ ಮೊದಲೇ ನದಿ ಪಾಲ್ ಮಾಡ್ತಿದ್ದೀಯಲ್ಲ, ನಿನಗೆ ಕಿಂಚಿತ್ತನಾದರೂ ಕರುಣೆ ಇಲ್ವಾ? ನೀನೆಂತಹ ತಾಯಿ? ಶಂತನಲ್ಲಿ ಎಲ್ಲಾ ಭಾವಗಳು ಅಲ್ಲಿ ಸ್ಫೋಟಗೊಂಡವು. ಆಗ ಉತ್ತರಿಸದಕ್ಕೆ ಶುರು ಮಾಡ್ತಾಳೆ ಶಂತನ ಧರ್ಮಪತ್ನಿ ಗಂಗೆ. ಅವಳು ಅವತ್ತು ಅಲ್ಲಿ ಕೊಟ್ಟಿದ್ದು ಒಂದಲ್ಲ 2 ಆಘಾತಗಳನ್ನು. ಇಷ್ಟಕ್ಕೂ ಗಂಗೆ ತನಗೆ ಹುಟ್ಟಿರುವ 7 ಮಕ್ಕಳನ್ನು ನದಿಗೆ ಅರ್ಪಿಸಿದ್ದೇಕೆ? ಅದರ ಹಿಂದಿನ ರಹಸ್ಯ ಏನು? ಆಕೆಯ 8ನೇ ಮಗ ಏನಾದ ಅನ್ನೋ ಎಲ್ಲಾ ಕುತೂಹಲಕಾರಿಯಾದ ಎಲ್ಲಾ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳುತ್ತೇನೆ ಗೆಳೆಯರೇ. ಈ ಮಹಾಭಾರತ ಇದೆಯಲ್ಲ, ಅದು ಒಂದು ಕಥೆಯಲ್ಲ. ಅದನ್ನು ಒಂದೇ ಸಂಚಿಕೆಯಲ್ಲಿ ಹೇಳಿ ಮುಗಿಸುವ ಶ್ರದ್ಧೆ ಖಂಡಿತ ನನಗಿಲ್ಲ. ಯಾಕೆ ಅಂತೀರಾ? ಅದರಲ್ಲೂ ಒಂದು ಕತೆ, ಅದಕ್ಕೊಂದು ಉಪಕತೆ, ಆ ಉಪಕಥೆಯಲ್ಲಿ ಮತ್ತೊಂದು ಕತೆ, ಹೀಗೆ ಸಾವಿರ ಹುತ್ತಗಳ ಕೋವೆತ್ತರ ಮಹಾಭಾರತ. ಸೊ ಅವಸರ ಯಾಕೆ? ನಿಧಾನಕ್ಕೆ ಒಂದೊಂದು ಸಂಚಿಕೆಯಲ್ಲಿ ಮಹಾಭಾರತದ ರಸದೌತಣ ಕೊಡುತ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.